ಹಿರಿಯ ನಟ ದ್ವಾರಕೀಶ್ ಅವರು ಇವತ್ತು ನಮ್ಮೊಂದಿಗಿಲ್ಲ. ಎಷ್ಟೋ ಜನ ಅದ್ಭುತ ಕಲಾವಿದರನ್ನು ಚಿತ್ರರಂಗಕ್ಕೆ ಪರಿಚಯ ಇದ್ದಂಥ ಖ್ಯಾತಿ ಅವರಿಗೆ ದಕ್ಕುತ್ತೆ. ಸೊ ವಿನೋದ್ ರಾಜ್ ಅವರನ್ನು ಕೂಡ ಚಿತ್ರರಂಗಕ್ಕೆ ಪರಿಚಯಿಸಿದ್ದು ದ್ವಾರಕೀಶ್ ಅವರೇ. ಸೊ ಡ್ಯಾನ್ಸ್ ರಾಜ ಡ್ಯಾನ್ಸ್ ಸರ್, ಇವತ್ತು ನಿಮ್ಮನ್ನು ಆ ಹೆಸರಿಂದ ಗುರುತಿಸೋದಕ್ಕೆ ಕಾರಣನೇ ಅವರು. ಸೊ ಇವತ್ತು ಅವರು ನಿಧನರಾಗಿದ್ದಾರೆ, ನಮ್ಮನ್ನೆಲ್ಲ ಬಿಟ್ಟು ಹೋಗಿರುವಂಥದ್ದು. ಎಷ್ಟು ದುಃಖ ಅಂದರೆ ಈಗ ನಾವು ಏನು ಯಾರು ಇಲ್ದಿರ ನಾವು ಒಂಟಿಯಾಗಿದ್ದೀವಿ ಅನ್ನುವಂಥದ್ದೇ ಭಾವನೆ ಬರ್ತಾಯಿದೆ ಮನಸ್ಸಿಗೆ. ಸುಮ್ಮನೆ ಕೂತ್ಕೊಂಡಿದ್ರು, ಅದೇ ನನ್ನ ತಾಯಿಯವ್ರ ಬಗ್ಗೆ ಅದೇ ಯೋಚನೆ ಮಾಡೋದು, ಇವ್ರ ಬಗ್ಗೆ ಯೋಚನೆ ಮಾಡೋದು. ಅದೇನು ಮಕ್ಕಳಿಗೆ ಒಂದು ಬೆನ್ನೆಲುಬಾಗಿರುವಂಥ ಒಂದು ತಂದೆಯವರು. ನನಗೆ ತಾಯಿ ಸ್ಥಾನ ಹೇಗಿದೆಯೋ ಹಾಗೆ ತಂದೆ ಸ್ಥಾನ ಮಕ್ಕಳಿಗೆ ಅವ್ರು ತುಂಬಿದ್ರು ಪಾಪ. ಅವ್ರು ಇಲ್ದಿರ ಮಕ್ಕಳು ಚೆನ್ನಾಗಿರಬೇಕು, ಸರಿ ಹೋಗಬೇಕು. ಯಾಕಂದರೆ ಅವ್ರ ಆಸೆ ಇರೋದೆಲ್ಲ ನಮ್ಮ ಮಕ್ಕಳು ಚೆನ್ನಾಗಿರಬೇಕು. ಅದರಲ್ಲಿ ಫಿಲ್ಮ್ ಇಂಡಸ್ಟ್ರಿನಲ್ಲಿರೋರು ಯೋಗೇಶ್ ಅವರು. ಸೊ ಅವ್ರಿಗೆ ಭವಿಷ್ಯದಲ್ಲಿ ಅವರು ಬೆಳೆದು ನಿಂತು ಸಂತೋಷವಾಗಿ ಬಾಳುವಂಥ ದಿನಗಳು ದೇವರವ್ರು ಕೊಡಲೇಬೇಕು ಅಂತ ನಾನು ಭಗವಂತನ ಹತ್ರ ಬೇಡ್ಕೊತಾ ಇದ್ದೀನಿ. ಆದರೆ ಇವರ ಹಾಗೆ ದ್ವಾರಕೀಶ್ ಅವರ ಹಾಗೆ ಒಂದು ವ್ಯಕ್ತಿತ್ವ, ಏನು ವ್ಯಕ್ತಿತ್ವ, ಅದನ್ನೇ ನಾನು ಪ್ರತಿ ಚಾನಲ್ನಲ್ಲೂ ನಾನು ಹೇಳ್ತಾ ಇದ್ದೀನಿ. ಬಾಲಚಂದರ್ ಅವರು, ಭಾರತರಾಜ ಅವರು, ಹಿಂದಿನ ಸುಭಾಷ್ ಕೈ ಅವರು, ಅಥವಾ ಇತ್ತೀಚಿನ ಯಾವುದೇ ಪ್ರೊಡ್ಯೂಸರ್ಸು ಫ್ರಾಂಚೈಸ್ ಮೇಲೆ ಥರ ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಅದಕ್ಕೆ ಸಮಾನರಾದವರೇ ದ್ವಾರಕೀಶ್ ಅವರು. ಎಲ್ಲ ಥರ ಕಲಾತ್ಮಕ ಚಿತ್ರ ಅದು ತೆಗಿತಾಯಿದ್ರು. ಅದೇ ನೀವು ನೋಡ್ರಿ, ಆನಂದ್ ಭೈರವಿಯಿಂದ ಹಿಡಿದು ಅವರು ಮಾಡಿದ್ದು. ನನ್ನ ಇಟ್ಕೊಂಡು ಡ್ಯಾನ್ಸನ್ನು ಮಾಡ್ತಾರೆ ಅವರು. ಕ್ಲಾಸಿಕಲ್ ಮಾಡಬೇಕಪ್ಪ ನೀನು ಅಂತಂತ ಹೇಳ್ಬಿಟ್ಟು ಕೃಷ್ಣನಿಗೆ ಕುಣಿದಾಗೂ ಮಾಡ್ತಾರೆ. ಆ ಥರ ಅವರು ಮಹಾನ್ ಛಲವಾದಿಯವರು. ಅವರ ಹೆಸರಿಗಿನ್ನ ಅವರ ಒಂದು ಸಾಧನೆಯೇ ಮೀರಿಸೋಗುತ್ತೆ. ಅದು ಹೇಗೆ ಕೆಲವು ದಿಗ್ಗಜರುಗಳನ್ನ ನಾವು ಮಾತಾಡ್ತೀವಲ್ಲ, ಇವರು ಎಲ್ಲ ದಿಗ್ಗಜರುಗಳಲ್ಲೂ ಕೆಲವೇನಲ್ಲಿ ಇವರು ಶ್ರೇಷ್ಠ ದಿಗ್ಗಜ ನಿರ್ಮಾಪಕ, ನಿರ್ದೇಶಕ, ವಿತರಕ. ಎಲ್ಲ ನೋವನ್ನು ಏಳು ಬೀಳುಗಳನ್ನ ನೋಡಿ ಕೂತು ಒಂದು ಭೀಷ್ಮನ್ ಥರ ಕಾದು ಕೂತು ನೋಡಿ, ಇವ್ರು ಕಾಫಿ ಕುಡ್ಕೊಂಡು ಎಲ್ಲ ಮಾಡಿ ಸಾಕು ಅನ್ನುವಂಥದ್ದು ಅನ್ನಿಸ್ಕೊಂಬಿಟ್ಟು ಎಲ್ಲ ಬಿಟ್ಟು ಹೋಗಿದ್ದಾರೆ. ಅವರು ಬರೀ ಬಿಟ್ಟು ಹೋಗಿಲ್ಲ, ನಿಜವಾಗ್ಲೂ ಅವರು ಕೀರ್ತಿನ ಬಿಟ್ಟು ಹೋಗಿದ್ದಾರೆ, ಅವರು ಯಶಸ್ಸನ್ನು ಬಿಟ್ಟು ಹೋಗಿದ್ದಾರೆ, ಅವರ ಮಾರ್ಗವನ್ನು ಬಿಟ್ಟು ಹೋಗಿದ್ದಾರೆ. ಬಹುಶಃ ಅದನ್ನು ಹಿಂಬಾಲಿಸಿದ್ರೆ ಯಾವುದೋ ಒಂದು ರೀತಿಯಲ್ಲಿ ಮನುಷ್ಯನಿಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಯಾಕಂದರೆ ಯಶಸ್ಸಿನ ದಾರಿ ಏನು, ಪ್ರತಿಯೊಂದನ್ನು ಅವ್ರು ತೋರಿಸ್ಕೊಟ್ಟು ಹೋಗಿದ್ದಾರೆ. ಹುಮ್ಮಸ್ಸು ಏನು ಅನ್ನುವಂಥದ್ದು ತೋರಿಸ್ಕೊಟ್ಟು ಹೋಗಿದ್ದಾರೆ. ನನಗೆ ತುಂಬ ನೋವಾಗೋದೇನು ಅಂತಂತ ಹೇಳಿದ್ರೆ, ನಾನು ಧೈರ್ಯವಂತನಲ್ಲ ಕ್ಯಾಮ್ರಾ ಮುಂದೆ ಎದುರಿಸೋಕ್ಕೆ. ನನ್ನನ್ನು ಹೆಸರಿಟ್ಟು ಕರೀತಾರೆ, ಕೂಸು ಅಂತ ಕರೆಯೋರು. ನನ್ನ ಇನೋಸೆನ್ಸಿಗೆ ನೋಡಿಬಿಟ್ಟು ಕೂಸು ಅಂತ, ಬಾರಪ್ಪ ಇಲ್ಲಿ ಕೂಸು, ಬಾ ಇಲ್ಲಿ ನೀನು ಮಾಡು, ನೀನು ಹೀಗೆ ಪಾತ್ರ ಮಾಡಬೇಕು. ನನಗೆ ಲವ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಅದನ್ನು ಪಾಪ ಯಪ್ಪ ಗ್ರೇಟ್ ಮ್ಯಾನ್ ಅದನ್ನು ಹೇಳ್ಕೊಟ್ರು. ಈಗೆಲ್ಲ ಕಣೋ, ಹೆಂಗೋ ನೀನು ಹೀರೋ ಆಗೋದು, ಬರೀ ಡ್ಯಾನ್ಸ್ ಮಾಡಿದ್ರೆ ಹೀರೋ ಆಗೋಕ್ಕಾಗಲ್ಲ, ಆ್ಯಕ್ಟಿಂಗ್ ಮಾಡಬೇಕು, ಎಲ್ಲ ಇರಬೇಕು. ಲೀಲಾವತಿಯವ್ರ ಮಗ ಅಲ್ವೇನಪ್ಪ, ಈಗೆಲ್ಲ ಬರಬೇಕಲ್ಲಪ್ಪ, ಕನ್ನಡ ಮಾತಾಡುವಾಗ ಸ್ಪಷ್ಟತೆ ಇರಬೇಕು ಕಣೋ ಅಂತಂತ ಹೇಳ್ಬಿಟ್ಟು ಹೇಳೋರು. ಪಾಪ ಎಲ್ಲನೂ ಕಲ್ತವ್ರು ರೀ ಅವರು. ಹುಣಸೂರು ಕೃಷ್ಣಮೂರ್ತಿ ಅವ್ರ ಗರಡಿಯಿಂದ ಬಂದವರಲ್ವೇ, ಸುಮ್ಮನೆ ಆಗುತ್ತಾ? ಏನಾದರೂ ಹೇಳ್ಬೋದು. ಮಾತಾಡಿದ್ರೆ ಮೇಷ್ಟ್ರು ಕೆಟ್ಟವ್ರು ಅಂತ, ಯಾಕಂದರೆ ಅವ್ರು ಹೊಡಿತಾರೆ, ವಿದ್ಯೆ ಹೇಳ್ಕೊಡ್ತಾರೆ ಅಂತೀವಿ. ಆ ಥರ ಮೇಷ್ಟ್ರು ಯಾವತ್ತಿದ್ರು ಮೇಷ್ಟ್ರನ್ನೇ, ಅವ್ರು ದಾರಿ ತೋರಿಸ್ತವ್ರು.